ಇವತ್ತು ಒಂದು ಅದ್ಭುತವಾದ ರೋಲ್ ತಂದಿದ್ದೀನಿ. ಇದು ಮಕ್ಕಳಿಗೆಲ್ಲ ದೊಡ್ಡೋರ್ಗೂ ಫೇವ್ರೆಟ್. ಯೂಶುವಲಿ ರೋಲ್ ಅಂದರೆ ನಾವೇನು ಮಾಡ್ತೀವಿ, ಆಲೂಗಡ್ಡೆ ಸ್ಟಫಿಂಗು ಅಥವಾ ವೆಜ್ ಸ್ಟಫಿಂಗ್ ಹಾಕಿ ಮುಗಿಸ್ಬಿಡ್ತೀವಿ. ಬಟ್ ನಾನಿವತ್ತು ವೆಜ್ ಸ್ಟಫಿಂಗ್ಗೆ ಒಂದು ಅಡಿಷ್ನಲ್ ಆಗಿ ಫ್ಲೇವರು ಎಕ್ಸ್ಟ್ರಾ ಕ್ರಂಚಿ ಆಗಿರಲಿ ಅಂತ ನಾನು ಬೇಬಿ ಕಾರ್ನ್ನ ಡ್ರೈ ಫ್ರೈ ಮಾಡಿ ಹಾಕಿದ್ದೀನಿ. ತುಂಬ ಯಮ್ಮಿಯಾಗಿದೆ, ಟೇಸ್ಟಿಯಾಗಿದೆ. ಮಕ್ಕಳೆಲ್ಲ ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ಇದರಲ್ಲಿ ಮಯೋನೀಸ್ ಇದೆ, ಚೀಸ್ ಇದೆ, ಪನ್ನೀರ್ ಇದೆ. ಬನ್ನಿ ಈ ವಿಶೇಷವಾದ ಖಾದ್ಯನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಬನ್ನಿ ವಿಡಿಯೋ ಹೋಗೋಣ. ನಾನು ಇಲ್ಲೊಂದು 2 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮಲ್ಟಿಗ್ರೇನ್ ಆಟಾನು ತೊಗೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, 2 ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪನ ಒಂದಕ್ಕೊಂದು ಚೆನ್ನಾಗಿ ಒಳ್ಳೆ ರವೆ ಆಕಾರಕ್ಕೆ ಬರಬೇಕು, ಅಂದರೆ ಅಷ್ಟು ಸಾಫ್ಟಾಗಿ ಬರಬೇಕು ನಮ್ಮ ರೊಟ್ಟಿ. ಇಷ್ಟೇ ಉದ್ದೇಶ. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮೈದಾ ತಿನ್ನಲ್ಲ ಅಂದರೆ ನೀವು ಅಡಿಷ್ನಲ್ ಆಗಿ ಮಲ್ಟಿಗ್ರೇನ್ ಆಟ ಹಾಕ್ಕೊಳ್ಬೋದು. ಸೊ ಇದನ್ನು ಚೆನ್ನಾಗಿ ಕಲಸಿ ಒಂದು 10 ನಿಮಿಷ ನೆನೆ ಹಾಕ್ಕೊಳ್ತೀನಿ. ಈಗ ಯೂಶಲಿ ನೋಡಿ, ಕಬಾಬ್ ಪೌಡ್ರ್ ಅಂಗಡಿಲಿ ಸಿಗುತ್ತೆ, ಓಕೆನಾ. ಅದರಲ್ಲಿ ನಾನು ಈ ಬೇಬಿಕಾರ್ನ್ನ 1 ಬೇಬಿಕಾರ್ನ್ನ 4 ತುಂಡು ಮಾಡಿದ್ದೀನಿ. ನಮ್ಮ ಮನೇಲಿ ಕಬಾಬ್ ಪೌಡ್ರ್ ಇಲ್ಲ ಅಂದರೆ ಮೈದಾ ಕಾರ್ನ್ಫ್ಲೋರು 1:2 ರೇಷಿಯೋಗೆ ಅಚ್ಕಾರದ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿ ಈ ಥರ ಬೇಬಿಕಾರ್ನ್ನ ಇನ್ಸ್ಟೆಂಟಾಗಿ ಫ್ರೈ ಮಾಡ್ಬೋದು. ಸೊ ದಪ್ಪ ಬೇಬಿಕಾರ್ನ್ ಹಾಕ್ಕೊಂಡ್ರೆ ಅದು ಬೇಯೋಕ್ಕೆ ಕಷ್ಟ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರಲ್ಲ. ಸೊ 1 ಬೇಬಿಕಾರ್ನ್ನ 4 ಕಟ್ ಮಾಡಿಕೊಡಿ, ಓಕೆನಾ. ಯೂಶಲಿ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹಾಕೋದ್ರಿಂದ ಮಕ್ಕಳಿಗೆ ಎಕ್ಸ್ಟ್ರಾ ಫ್ಲೇವರು, ಎಕ್ಸ್ಟ್ರಾ ಅಡಿಷ್ನಲ್ ಟೇಸ್ಟ್ ಸಿಗುತ್ತೆ. ಅವ್ರು ತುಂಬ ಎಂಜಾಯ್ ಮಾಡ್ತಾರೆ. ಈ ಥರ ಯಮ್ಮಿಯಾಗಿ ಮಾಡಿಕೊಡಿ. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಕ್ರಿಸ್ಪಿಯಾಗಿರುತ್ತೆ. ಸೊ ಇದರಲ್ಲಿ ನೀವು ಬೇಬಿಕಾರ್ನ್ ಮಂಚೂರಿ ಸಹ ಮಾಡ್ಕೊಳ್ಬೋದು. ಈಗ ಅದನ್ನು ಫ್ರೈ ಮಾಡಿ ಇಟ್ಕೊಂಡು 1 ಈರುಳ್ಳಿನ ಸಣ್ಣ ಕುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯೆಲ್ಲೋ ಇಲ್ಲ ಅಂದರೆ ಗ್ರೀನ್ ಹಾಕ್ಕೊಳ್ಳಿ, ರೆಡ್ ಹಾಕ್ಕೊಳ್ಳಿ. ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಪೌಡ್ರ್ ಹಾಕಿ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. 2ರಿಂದ 3 ಆಲೂಗೆಡ್ಡೆನ ಚೆನ್ನಾಗಿ ಅದನ್ನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರಲ್ಲಿ ಸೊ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು. 4ರಿಂದ 5 ವಿಷಲ್ ಹಾಕಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿ ಬರುತ್ತೆ ಆಲೂಗೆಡ್ಡೆ. ಅದಕ್ಕೆ ಉಪ್ಪಾಗಿ ಬೇಯಿಸಿರೋದ್ರಿಂದ ಇಲ್ಲಿ ಅಡಿಷ್ನಲ್ ಉಪ್ಪು ಹಾಕೋದು ಬೇಡ. ಸೊ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಕ್ಕೆ ಪೆಪ್ಪರ್ ಪೌಡ್ರು ಮತ್ತು ಚಾಟ್ ಪೌಡ್ರು ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ಅಚ್ಕಾರದ ಪುಡಿ ಹಾಕಿದ್ದೀನಿ. ಬನ್ನಿ ಈಗ 10 ನಿಮಿಷ ಆಗಿದೆ. ನಮ್ಮ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಲಟ್ಸಿದ್ದೀನಿ. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು, ಸಾಫ್ಟಾಗಿರುತ್ತೆ. ನಾನು ಮತ್ತೆ ಹೇಳ್ತಿದ್ದೀನಿ, ಮೈದಾ ಬದಲು ನೀವು ಮಲ್ಟಿಗ್ರೇನ್ ಆಟ ಹಾಕ್ಕೊಳ್ಬೋದು. ಇದು ಒಂದಕ್ಕೊಂದು ಚೆನ್ನಾಗಿ ಚಪಾತಿ ಥರ ಹೊಂಬಣ್ಣಕ್ಕೆ ಚೆನ್ನಾಗಿ ಸುಟ್ಕೊಳ್ಳೋಣ. ಇದೇ ಜಾಗದಲ್ಲಿ ನಾನು ಇಲ್ಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ತುಪ್ಪ ಸಹ ಹಾಕ್ಕೊಳ್ಬೋದು, ಬೆಣ್ಣೆ ಸಹ ಹಾಕ್ಕೊಳ್ಬೋದು. ಇದಕ್ಕೆ ಪನ್ನೀರ್ ಮತ್ತು ಚೀಸ್ ಹಾಕೋದ್ರಿಂದ ಅಡಿಷ್ನಲ್ ಫ್ಲೇವರು, ಪ್ಲಸ್ ನಾನು ಹೇಳ್ದಂಗೆ ಬೇಬಿಕಾರ್ನ್ ಹಾಕಿರೋದು ವಿಶೇಷ. ಇದಕ್ಕೆ ಇನ್ನೊಂದು ಅಡಿಷ್ನಲ್ ಟೇಸ್ಟು ಅಂದರೆ ಮಯೋನೀಸ್ ಮತ್ತು ಟೊಮೆಟೊ ಸಾಸ್. ಸೊ ಇದನ್ನು ಚೆನ್ನಾಗಿ ಚಪಾತಿ ಥರ ಸುಟ್ಬಿಟ್ಟು, ಇದು ಎಷ್ಟು ಸುಡೋದು ಎಷ್ಟು ಇಂಪಾರ್ಟೆಂಟೋ ಇದಕ್ಕೆ ಅಲಂಕಾರ ನಾವೇನು ಮಾಡ್ತೀವಿ ಅಷ್ಟೇ ಇಂಪಾರ್ಟೆಂಟು. ಬನ್ನಿ ಇದನ್ನು ಯಾವ ರೀತಿ ಡ್ರೆಸ್ಸಿಂಗ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಎಗ್ಲೆಸ್ ಮಯೋನೀಸ್ ತೊಗೊಂಡಿದ್ದೀನಿ. ನೀವು ವಿತ್ ಎಗ್ ಇರುತ್ತಾ ಮಯೋನೀಸ್ ತೊಗೊಂಡ್ರೆ ಸ್ವಲ್ಪ ಸ್ಮೆಲ್ ಇರುತ್ತೆ. ಸೊ ಇದನ್ನು ಎಗ್ಲೆಸ್ ಮಯೋನೀಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ವೆಜಿಟೇರಿಯನ್ಸು ತಿನ್ಬೋದು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮಯೋನೀಸ್ ಇಲ್ಲದೆ ಹಾಗೆ ಟೊಮೆಟೊ ಸಾಸ್ ಹಾಕಿ ಮಾಡ್ಬೋದಾ ಅಂತ ಕೇಳೋರಿಗೆ ಈ ಟೇಸ್ಟ್ ಬರೋಲ್ಲ, ಯಾಕಂದರೆ ಮಯೋನೀಸ್ದೇ ಒಂಥರ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಪ್ಲಸ್ ಇದಕ್ಕೆ ನೀವೇನು ಮಾಡ್ಬೋದು ಅಂದರೆ ಕ್ಯಾಬೇಜ್ನ ತುರಿದು ಸಹ ಹಾಕ್ಕೊಳ್ಬೋದು. ಕ್ಯಾಬೇಜು ಎಲೆಗಳನ್ನ ಉಪ್ಪು ನೀರಲ್ಲಿ ಒಂದು ಸಲ ಕುದಿಸ್ಬಿಟ್ಟು ಡ್ರೈನ್ ಮಾಡಿಬಿಟ್ಟು, ಅಂದರೆ ಮೆತ್ತಗೆ ಕುದಿಸ್ಬಾರ್ದು, ಕ್ರಂಚಿಯಾಗಿರಬೇಕು, ಅದನ್ನು ಹಾಕ್ಕೊಳ್ಬೋದು. ಲೆಟ್ಯೂಸ್ ಅಂತ ಸಿಗುತ್ತೆ ಎಲೆಗಳು, ಅದನ್ನು ಸಹ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಅಂಗಡಿಲೆಲ್ಲ ಒಂದು ಸ್ಯಾಕೆಟ್ ಕೊಡ್ತಾರೆ ಟೊಮೆಟೊ ಸಾಸು, ನಾವೇನಾದ್ರು ಫುಡ್ ಏನಾದ್ರು ಆರ್ಡ್ರ್ ಮಾಡಿದ್ರೆ ಅಷ್ಟೇ ಯೂಸ್ ಮಾಡಿರೋದು. ಅದಕ್ಕೆ ಆಲೂಗೆಡ್ಡೆ ಏನು ಹಾಕಿದ್ದೀವೋ ಅದನ್ನು ಹಾಕಿದ್ದೀನಿ, ಸ್ಟಫಿಂಗು. ಮತ್ತು ಸಣ್ಣಕ್ಕೆ ಈರುಳ್ಳಿ ಒಗ್ಗರಣೆಗೂ ಹಾಕಿದ್ದೀನಿ ಮತ್ತು ಮೇಲ್ಗಡೆನೂ ಹಾಕಿದ್ದೀನಿ. ಚೀಸ್ ಕ್ಯೂಬ್ ಸಿಗುತ್ತೆ, ಇದು ಸುಮಾರು ಒಂದು 18ರಿಂದ 20 ರೂಪಾಯಿ ಅಷ್ಟೇ ಒಂದು ಚೀಸ್ ಕ್ಯೂಬು. ಇದನ್ನು ತಂದು ಇಟ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಚೀಸ್ ಲೇಸ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಸ್ವಲ್ಪ ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಕ್ರಂಚಿ ಆಗಿರೋ ನಮ್ಮ ಬೇಬಿಕಾರ್ನ್ನ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ಇದನ್ನು ಮಾಡೋಷ್ಟೊತ್ತಿಗೆ ಅವ್ರು ವೆಯ್ಟೇ ಮಾಡಲ್ಲ, ಡೆಫಿನೆಟಾಗಿ ತಿಂದುಬಿಡ್ತಾರೆ. ಇಷ್ಟೆಲ್ಲ ಮಾಡ್ತೀರಾ, ನಮಗೆ ಬಾಯಲ್ಲಿ ನೀರು ಬರ್ತಾಯಿದೆ ಅಂದರೆ ನಾವು ಬಿಡ್ತೀವಾ? ನಾವು ಇವತ್ತು ನಮ್ಮ ಮನೇಲಿ ಟ್ರೈ ಮಾಡ್ತೀರಾ ಅಂತೀರಾ? ಓಕೆ, ಇವತ್ತೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ. ನಿಮ್ಗೇನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ರೋಲ್ ನೋಡಿಕೊಂಡು ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.